ದೇಶದ 26 ಜನ ನಾಗರಿಕರನ್ನು ಬಲಿ ಪಡೆದಿರ್ತಕ್ಕಂತಹ ಉಗ್ರರನ್ನು ಇವತ್ತು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ಅವರ ಹುಟ್ಟಡಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ಒಂದು ದಿಟ್ಟತನವನ್ನು ಮೆರೆದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಟಿ ಆಗಿರ್ತಕ್ಕಂಥ ಅಪೂರ್ವ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಏರ್ ಸ್ಟ್ರೈಕನ್ನು ಗಮನಿಸಿದಿರಿ. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಂಥ ಏನು ಉಗ್ರರನ್ನ ಇವತ್ತು ಮಟ್ಟ ಹಾಕಿದ್ದಾರೆ, ಏನನ್ಸುತ್ತೆ? ಇದು ಜಸ್ಟ್ ಟ್ರೈಲರ್ ಅನಿಸುತ್ತೆ, ಇನ್ನು ಮುಂದೆ ಬಾಕಿ ಇದೆ. ಏಕೆಂದರೆ ಇವಾಗ ತೋರಿಸಿರೋ ಜಸ್ಟ್ ಇದು ವಾರ್ನಿಂಗ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಪಾಕಿಸ್ತಾನದಲ್ಲಿ ಏನು ಅಡಗುತಾಣಗಳನ್ನು ಮಾಡ್ಕೊಂಡಿದ್ರು, 9 ಅಡಗುತಾಣಗಳನ್ನು, ಅಂದರೆ ಉಗ್ರರೆಲ್ಲ ಕಳೆದ 22ನೇ ತಾರೀಕು ಯಾವ ರೀತಿ ನಮ್ಮ ದೇಶದ ನಾಗರಿಕರನ್ನು ಬಲಿ ಪಡೆದ್ರು, ಗುಂಡೇಟನ್ನು ಹಾಕಿದರು. ಛಲ ಬಿಡದೆ ಇವತ್ತು ಅವರ ಅಡಗುತಾಣಗಳನ್ನು ಧ್ವಂಸ ಮಾಡಿದ್ದಾರೆ ಭಾರತೀಯ ಸೇನೆ. ಇದೊಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಏಕೆಂದರೆ ಕನ್ನಡಿಗರಾಗಿರ್ಬೋದು ಇಲ್ಲ ಭಾರತೀಯರಾಗಿರ್ಬೋದು ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ. ನಾವು ನಿದ್ದೆ ಮಾಡ್ತಾ ಇದ್ವಿ ನೈಟು, ಬಟ್ ಅಲ್ಲ ಆ ಥರದ್ದೊಂದು ಆಗಿದೆ. ಸೊ ನಮ್ಮ ಜೊತೆ ನಾವು ಇಲ್ಲಿ ಆರಾಮಾಗಿ ನಿದ್ದೆ ಮಾಡಬೇಕು ಅಂದರೆ ಅವರೆಲ್ಲ ಕಾರಣರಾಗಿರ್ತಾರೆ. ಸೊ ವಿ ಆರ್ ವೆರಿ ವೆರಿ ಪ್ರೌಡ್ ಅಷ್ಟೇ. ಪಾಕಿಸ್ತಾನದ ಒಂದು ನಡೆ ಬಗ್ಗೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇಡೀ ದೇಶದಾದ್ಯಂತ. ಇವತ್ತು ಆ ಆಕ್ರೋಶಕ್ಕೆ ಅಂದರೆ ಒಂದು ಕಡೆ ಈ ನಮ್ಮ ನಾಗರಿಕರು, ದೇಶದ ನಾಗರಿಕರು, ಅದರಲ್ಲೂ ಕನ್ನಡಿಗರು ಕೂಡ ಇದ್ದರು, ಅವರನ್ನು ಬಲಿ ಪಡೆದುಕೊಂಡ್ರು. ಇವತ್ತು ಅವರು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದಾ? ಅಂದರೆ ಅವತ್ತೇನಾಯಿತು ಅಂದರೆ ಎಲ್ಲರಿಗೂ ಮಾನಸಿಕವಾಗಿ ಒಂದು ದೊಡ್ಡ ವೇದನೆ ಆಯಿತು. ಅಂದರೆ ಆ ವೇದನೆ ಹೆಂಗಿತ್ತು ಅಂದರೆ ನಮಗೆಲ್ಲೋ ನಡೆದಿದೆ ಅನ್ನೋದಕ್ಕಿಂತ ನಮ್ಮ ಮನೇಲಿ ನಡೆದಿದೆ, ಇದು ನಮ್ದು ಯಾವುದೋ ಫ್ಯಾಮಿಲಿಗಾಗಿದೆ ಅನ್ನೋ ಥರ ಒಂದು ನಮಗೆಲ್ಲ ಫೀಲ್ ಆಯಿತು. ಸೊ ಅದನ್ನು ತುಂಬ ದಿನ ಇಟ್ಕೊಳ್ಳೇ ಇಲ್ಲ, ತಮ್ಮ ಸರ್ಕಾರ ಕೊಟ್ಟೇ ಬಿಡ್ತು ವಾಪಸ್ಸು. ಇವತ್ತು ಆ ದಿನ ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲರೂ ಒಂದೇ, ಒಂದು ಸಲ ನಾವು ನಮ್ಮದು ಅಂತ ಬಂದಾಗ ನಾವು ಯಾವತ್ತೂ ಯಾರಿಗೂ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ನಾವು ಭಾರತೀಯರಾಗಿರಲಿ ಕನ್ನಡಿಗರಾಗಿರಲಿ ಯಾವತ್ತಿದ್ರೂ ಒಂದೇ. ಸೊ ಆ ಥರದ್ರಲ್ಲಿ ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಇದಷ್ಟು ಜಸ್ಟ್ ಅ ವಾರ್ನಿಂಗ್, ಮುಂದೆ ಇದೆ ಮಾರಿ ಹಬ್ಬ. ಮುಂದೆ ಗೊತ್ತಿಲ್ಲ, ನಾವುಗಳು ಸುಮ್ಮನೆ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಅಲ್ವಾ. ಸೊ ನಾವು ತಿರುಗೇಟು ಕೊಡಲೇಬೇಕಾಗುತ್ತೆ, ಆಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚಿತ್ರನಟಿ ಅಪೂರ್ವ ಅವರ ಮಾತು. ಒಂದು ಕಡೆ ಉಗ್ರರ ಅಡಗುತಾಣಗಳನ್ನು ಹುಟ್ಟಡಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇಡೀ ದೇಶವೇ ಹೆಮ್ಮೆ ಪಡುವಂಥ ವಿಷಯ. ಇದೇ ರೀತಿ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನ ಅಂದರೆ ನಮ್ಮನ್ನು ಕೆಣಕುವಂಥ ಪಾಕಿಸ್ತಾನಕ್ಕೆ ತಕ್ಕದಾದಂಥ ಉತ್ತರವನ್ನು ನೀಡಬೇಕು, ನಿರಂತರವಾಗಿ ಒಂದು ತಕ್ಕದಾದಂಥ ಉತ್ತರವನ್ನು ನೀಡಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ದೇಶದ 26 ಜನ ನಾಗರಿಕರನ್ನು ಬಲಿ ಪಡೆದಿರ್ತಕ್ಕಂತಹ ಉಗ್ರರನ್ನು ಇವತ್ತು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ, ಅವರ ಹುಟ್ಟಡಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ಒಂದು ದಿಟ್ಟತನವನ್ನು ಮೆರೆದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಟಿ ಆಗಿರ್ತಕ್ಕಂಥ ಅಪೂರ್ವ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಏರ್ ಸ್ಟ್ರೈಕನ್ನು ಗಮನಿಸಿದಿರಿ. ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಂಥ ಏನು ಉಗ್ರರನ್ನ ಇವತ್ತು ಮಟ್ಟ ಹಾಕಿದ್ದಾರೆ, ಏನನ್ಸುತ್ತೆ? ಇದು ಜಸ್ಟ್ ಟ್ರೈಲರ್ ಅನಿಸುತ್ತೆ, ಇನ್ನು ಮುಂದೆ ಬಾಕಿ ಇದೆ. ಏಕೆಂದರೆ ಇವಾಗ ತೋರಿಸಿರೋ ಜಸ್ಟ್ ಇದು ವಾರ್ನಿಂಗ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಪಾಕಿಸ್ತಾನದಲ್ಲಿ ಏನು ಅಡಗುತಾಣಗಳನ್ನು ಮಾಡ್ಕೊಂಡಿದ್ರು, 9 ಅಡಗುತಾಣಗಳನ್ನು, ಅಂದರೆ ಉಗ್ರರೆಲ್ಲ ಕಳೆದ 22ನೇ ತಾರೀಕು ಯಾವ ರೀತಿ ನಮ್ಮ ದೇಶದ ನಾಗರಿಕರನ್ನು ಬಲಿ ಪಡೆದ್ರು, ಗುಂಡೇಟನ್ನು ಹಾಕಿದರು. ಛಲ ಬಿಡದೆ ಇವತ್ತು ಅವರ ಅಡಗುತಾಣಗಳನ್ನು ಧ್ವಂಸ ಮಾಡಿದ್ದಾರೆ ಭಾರತೀಯ ಸೇನೆ. ಇದೊಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಏಕೆಂದರೆ ಕನ್ನಡಿಗರಾಗಿರ್ಬೋದು ಇಲ್ಲ ಭಾರತೀಯರಾಗಿರ್ಬೋದು ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ. ನಾವು ನಿದ್ದೆ ಮಾಡ್ತಾ ಇದ್ವಿ ನೈಟು, ಬಟ್ ಅಲ್ಲ ಆ ಥರದ್ದೊಂದು ಆಗಿದೆ. ಸೊ ನಮ್ಮ ಜೊತೆ ನಾವು ಇಲ್ಲಿ ಆರಾಮಾಗಿ ನಿದ್ದೆ ಮಾಡಬೇಕು ಅಂದರೆ ಅವರೆಲ್ಲ ಕಾರಣರಾಗಿರ್ತಾರೆ. ಸೊ ವಿ ಆರ್ ವೆರಿ ವೆರಿ ಪ್ರೌಡ್ ಅಷ್ಟೇ. ಪಾಕಿಸ್ತಾನದ ಒಂದು ನಡೆ ಬಗ್ಗೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇಡೀ ದೇಶದಾದ್ಯಂತ. ಇವತ್ತು ಆ ಆಕ್ರೋಶಕ್ಕೆ ಅಂದರೆ ಒಂದು ಕಡೆ ಈ ನಮ್ಮ ನಾಗರಿಕರು, ದೇಶದ ನಾಗರಿಕರು, ಅದರಲ್ಲೂ ಕನ್ನಡಿಗರು ಕೂಡ ಇದ್ದರು, ಅವರನ್ನು ಬಲಿ ಪಡೆದುಕೊಂಡ್ರು. ಇವತ್ತು ಅವರು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದಾ? ಅಂದರೆ ಅವತ್ತೇನಾಯಿತು ಅಂದರೆ ಎಲ್ಲರಿಗೂ ಮಾನಸಿಕವಾಗಿ ಒಂದು ದೊಡ್ಡ ವೇದನೆ ಆಯಿತು. ಅಂದರೆ ಆ ವೇದನೆ ಹೆಂಗಿತ್ತು ಅಂದರೆ ನಮಗೆಲ್ಲೋ ನಡೆದಿದೆ ಅನ್ನೋದಕ್ಕಿಂತ ನಮ್ಮ ಮನೇಲಿ ನಡೆದಿದೆ, ಇದು ನಮ್ದು ಯಾವುದೋ ಫ್ಯಾಮಿಲಿಗಾಗಿದೆ ಅನ್ನೋ ಥರ ಒಂದು ನಮಗೆಲ್ಲ ಫೀಲ್ ಆಯಿತು. ಸೊ ಅದನ್ನು ತುಂಬ ದಿನ ಇಟ್ಕೊಳ್ಳೇ ಇಲ್ಲ, ತಮ್ಮ ಸರ್ಕಾರ ಕೊಟ್ಟೇ ಬಿಡ್ತು ವಾಪಸ್ಸು. ಇವತ್ತು ಆ ದಿನ ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲರೂ ಒಂದೇ, ಒಂದು ಸಲ ನಾವು ನಮ್ಮದು ಅಂತ ಬಂದಾಗ ನಾವು ಯಾವತ್ತೂ ಯಾರಿಗೂ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ನಾವು ಭಾರತೀಯರಾಗಿರಲಿ ಕನ್ನಡಿಗರಾಗಿರಲಿ ಯಾವತ್ತಿದ್ರೂ ಒಂದೇ. ಸೊ ಆ ಥರದ್ರಲ್ಲಿ ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಇದಷ್ಟು ಜಸ್ಟ್ ಅ ವಾರ್ನಿಂಗ್, ಮುಂದೆ ಇದೆ ಮಾರಿ ಹಬ್ಬ. ಮುಂದೆ ಗೊತ್ತಿಲ್ಲ, ನಾವುಗಳು ಸುಮ್ಮನೆ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಅಲ್ವಾ. ಸೊ ನಾವು ತಿರುಗೇಟು ಕೊಡಲೇಬೇಕಾಗುತ್ತೆ, ಆಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚಿತ್ರನಟಿ ಅಪೂರ್ವ ಅವರ ಮಾತು. ಒಂದು ಕಡೆ
ಉಗ್ರರ ಅಡಗುತಾಣಗಳನ್ನು ಹುಟ್ಟಡಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇಡೀ ದೇಶವೇ ಹೆಮ್ಮೆ ಪಡುವಂಥ ವಿಷಯ. ಇದೇ ರೀತಿ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನ ಅಂದರೆ ನಮ್ಮನ್ನು ಕೆಣಕುವಂಥ ಪಾಕಿಸ್ತಾನಕ್ಕೆ ತಕ್ಕದಾದಂಥ ಉತ್ತರವನ್ನು ನೀಡಬೇಕು, ನಿರಂತರವಾಗಿ ಒಂದು ತಕ್ಕದಾದಂಥ ಉತ್ತರವನ್ನು ನೀಡಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ದೇಶದ 26 ಜನ ನಾಗರಿಕರನ್ನು ಬಲಿ ಪಡೆದಿರ್ತಕ್ಕಂತಹ ಉಗ್ರರನ್ನು ಇವತ್ತು ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ, ಅವರ ಹುಟ್ಟಡಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ಒಂದು ದಿಟ್ಟತನವನ್ನು ಮೆರೆದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಟಿ ಆಗಿರ್ತಕ್ಕಂಥ ಅಪೂರ್ವ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಏರ್ ಸ್ಟ್ರೈಕನ್ನು ಗಮನಿಸಿದ್ರಿ, ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಂಥ ಏನು ಉಗ್ರರನ್ನ ಇವತ್ತು ಮಟ್ಟ ಹಾಕಿದ್ದಾರೆ, ಏನು ಅನ್ಸುತ್ತೆ? ಇದು ಜಸ್ಟ್ ಟ್ರೈಲರ್ ಅನಿಸುತ್ತೆ, ಇನ್ನು ಮುಂದೆ ಬಾಕಿ ಇದೆ. ಏಕೆಂದರೆ ಇವಾಗ ತೋರಿಸಿರೋ ಜಸ್ಟ್ ಇದು ವಾರ್ನಿಂಗ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ. ಪಾಕಿಸ್ತಾನದಲ್ಲಿ ಏನು ಅಡಗುತಾಣಗಳನ್ನು ಮಾಡ್ಕೊಂಡಿದ್ರು, 9 ಅಡಗುತಾಣಗಳನ್ನು, ಅಂದರೆ ಉಗ್ರರೆಲ್ಲ ಕಳೆದ 22ನೇ ತಾರೀಕು ಯಾವ ರೀತಿ ನಮ್ಮ ದೇಶದ ನಾಗರಿಕರನ್ನು ಬಲಿ ಪಡೆದರು, ಗುಂಡೇಟನ್ನು ಹಾಕಿದರು, ಛಲ ಬಿಡದೆ ಇವತ್ತು ಅವರ ಅಡಗುತಾಣಗಳನ್ನು ಧ್ವಂಸ ಮಾಡಿದ್ದಾರೆ ಭಾರತೀಯ ಸೇನೆ. ಇದೊಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಏಕೆಂದರೆ ಕನ್ನಡಿಗರಾಗಿರ್ಬೋದು, ಇಲ್ಲ ಭಾರತೀಯರಾಗಿರ್ಬೋದು, ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ. ನಾವು ನಿದ್ದೆ ಮಾಡ್ತಾ ಇದ್ವಿ ನೈಟು, ಬಟ್ ಅಲ್ಲ ಆ ಥರದ್ದೊಂದು ಆಗಿದೆ. ಸೊ ನಮ್ಮ ಜೊತೆ ನಾವು ಇಲ್ಲಿ ಆರಾಮಾಗಿ ನಿದ್ದೆ ಮಾಡಬೇಕು ಅಂದರೆ ಅವರೆಲ್ಲ ಕಾರಣರಾಗಿರ್ತಾರೆ. ಸೊ ವಿ ಆರ್ ವೆರಿ ವೆರಿ ಪ್ರೌಡ್ ಅಷ್ಟೇ. ಪಾಕಿಸ್ತಾನದ ಒಂದು ನಡೆ ಬಗ್ಗೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇಡೀ ದೇಶದಾದ್ಯಂತ. ಇವತ್ತು ಆ ಆಕ್ರೋಶಕ್ಕೆ ಅಂದರೆ ಒಂದು ಕಡೆ ಈ ನಮ್ಮ ನಾಗರಿಕರು, ದೇಶದ ನಾಗರಿಕರು, ಅದರಲ್ಲೂ ಕನ್ನಡಿಗರು ಕೂಡ ಇದ್ದರು, ಅವರನ್ನು ಬಲಿ ಪಡೆದುಕೊಂಡ್ರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದಾ? ಅಂದರೆ ಅವತ್ತೇನಾಯಿತು ಅಂದರೆ ಎಲ್ಲರಿಗೂ ಮಾನಸಿಕವಾಗಿ ಒಂದು ದೊಡ್ಡ ವೇದನೆ ಆಯಿತು. ಅಂದರೆ ಆ ವೇದನೆ ಹೆಂಗಿತ್ತು ಅಂದರೆ ನಮಗೆಲ್ಲೋ ನಡೆದಿದೆ ಅನ್ನೋದಕ್ಕಿಂತ ನಮ್ಮ ಮನೇಲಿ ನಡೆದಿದೆ, ಇದು ನಮ್ದು ಯಾವುದೋ ಫ್ಯಾಮಿಲಿಗಾಗಿದೆ ಅನ್ನೋ ಥರ ಒಂದು ನಮಗೆಲ್ಲ ಫೀಲ್ ಆಯಿತು. ಸೊ ಅದನ್ನು ತುಂಬ ದಿನ ಇಟ್ಕೊಳ್ಳೇ ಇಲ್ಲ, ತಮ್ಮ ಸರ್ಕಾರ ಕೊಟ್ಟೇ ಬಿಡ್ತು ವಾಪಸ್ಸು. ಇವತ್ತು ಆ ದಿನ ನೆನೆಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಯಾಕೆಂದರೆ ನಾವೆಲ್ಲರೂ ಒಂದೇ, ಒಂದು ಸಲ ನಾವು ನಮ್ಮದು ಅಂತ ಬಂದಾಗ ನಾವು ಯಾವತ್ತೂ ಯಾರಿಗೂ ಯಾವತ್ತೂ ಬಿಟ್ಕೊಡಲ್ಲ. ನಾವು ಭಾರತೀಯರಾಗಿರಲಿ, ಕನ್ನಡಿಗರಾಗಿರಲಿ, ಯಾವತ್ತಿದ್ರೂ ಒಂದೇ. ಸೊ ಆ ಥರದ್ರಲ್ಲಿ ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಇದಷ್ಟು ಜಸ್ಟ್ ಅ ವಾರ್ನಿಂಗ್, ಮುಂದೆ ಇದೆ ಮಾರಿ ಹಬ್ಬ. ಮುಂದೆ ಗೊತ್ತಿಲ್ಲ, ನಾವುಗಳು ಸುಮ್ಮನೆ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಅಲ್ವಾ. ಸೊ ನಾವು ತಿರುಗೇಟು ಕೊಡಲೇಬೇಕಾಗುತ್ತೆ, ಆಗಿದೆ ಅಷ್ಟೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚಿತ್ರನಟಿ ಅಪೂರ್ವ ಅವರ ಮಾತು. ಒಂದು ಕಡೆ ಉಗ್ರರ ಅಡಗುತಾಣಗಳನ್ನು ಹುಟ್ಟಡಗಿಸುವಂಥ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸೇನೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇಡೀ ದೇಶವೇ ಹೆಮ್ಮೆ ಪಡುವಂಥ ವಿಷಯ. ಇದೇ ರೀತಿ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನ ಅಂದರೆ ನಮ್ಮನ್ನು ಕೆಣಕುವಂಥ ಪಾಕಿಸ್ತಾನಕ್ಕೆ ತಕ್ಕದಾದಂಥ ಉತ್ತರವನ್ನು ನೀಡಬೇಕು, ನಿರಂತರವಾಗಿ ಒಂದು ತಕ್ಕದಾದಂಥ ಉತ್ತರವನ್ನು ನೀಡಬೇಕು ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.